ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್ ಈಗ ನಮ್ಮೂರು ಪೋಸ್ಟ್ ಆಫೀಸ್ನಲ್ಲಿ ತುಂಬ ಮೋಸ ನಡೀತೈತೆ ಸರ್. ಬೇರೆ ಬೇರೆ ಎಲ್ಲ ಫೋರ್ಜರಿ ಸೈನ್ ಹಾಕ್ಸ್ಕೊಬಿಟ್ಟು ಯಾರ್ಯಾರ್ದೋ ದುಡ್ಡೆಲ್ಲ ಯಾರ್ಯಾರಿಗೋ ಕೊಡ್ತಾ ಇದ್ದಾರೆ ಸರ್. ನಮ್ಮ ಪೋಸ್ಟ್ ಆಫೀಸಲ್ಲಿ ತುಂಬ ಮೋಸ ನಡೀತಾ ಐತೆ. ಅವನ್ನ ಫಸ್ಟು ಆ ಕೆಲಸದಿಂದ ತೆಗೆದು ಬಿಸಾಕಿ ಸರ್ ಅವನ್ನ. ಹೌದಾ? ಯಾವ ಪೋಸ್ಟ್ ಆಫೀಸು? ಗುಡ್ಡೆಮಾರನಹಳ್ಳಿ ಪೋಸ್ಟ್ ಆಫೀಸು ಸರ್. ಅಲ್ಲಿ ಪೋಸ್ಟ್ ಆಫೀಸ್ನಾಗೆ ತುಂಬ ಮೋಸ ನಡೀತಾ ಐತೆ. ಇವಾಗ ನನ್ನ ಹೆಸರಲ್ಲೇ ಇರೋ ಅಮೌಂಟು ಸರ್ ನಾನು ಸೈನೇ ಹಾಕಿಲ್ಲ. ನನ್ನ ಹೆಸರಲ್ಲಿರೋದು ಇವಾಗ ನಮ್ಮ ಅಮ್ಮನ ಹೆಸ್ರಿಗೆ ಬಂದೈತೆ. ನೀನು ಸೈನ್ ಹಾಕಿದ್ಯಾ ಅದಕ್ಕೆ ಹೋಗೈತೆ ಅಂತ ಹೇಳಿ. ಅಲ್ಲ, ನಮ್ಮ ಅಮ್ಮನ ಹೆಸರಿಗೂ ಬರುತ್ತೆ ಸರ್. ನಾನು ಸೈನ್ ಹಾಕಿದ್ರೆ ಬರೋದು. ಅಲ್ಲೆಲ್ಲ ಹಿಂಗೆ ಈ ಥರ ಮೋಸ ನಡೀತೈತೆ ಸರ್. ದಯವಿಟ್ಟು ನೀವು ತುಂಬ ಆ್ಯಕ್ಷನ್ ತೊಗೊಂಡು ಇವಾಗ ನನಗೆ ನೀವು ಸ್ವಲ್ಪ ಸಹಾಯ ಮಾಡಬೇಕು ಸರ್. ನಾನು ಸೈನೇ ಹಾಕಿಲ್ಲ. ಅದು ಹೆಂಗೆ ಇವಾಗ ಹಂಗೆ ಮಾಡೋದಾ? ಇವಾಗ ನಾವಿಬ್ಬರು ಹೆಣ್ಣ ತಮ್ಮಗಳು ಸರ್. ನಮ್ಮ ಅಣ್ಣ ನಮ್ಮನ್ನು ಸೇರೋದಿಲ್ಲ. ನಮ್ಮ ಅಣ್ಣ ತುಂಬ ಮೋಸ್ಕಾರ. ಅವನು ಏನು ಮಾಡ್ಯವನೇ, ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಅವ್ನಿಗೂ ಹೇಳ್ಬಿಟ್ಟು ಎಲ್ಲ ಫೋರ್ಜರಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ ಸರ್. ನಾನು ಸೈನ್ ಹಾಕೇ ಇಲ್ಲ. ಅದಕ್ಕೆ ನೀವೆಲ್ಲದನ್ನು ಸ್ವಲ್ಪ ತನಿಖೆ ಮಾಡಬೇಕಂತ ಹೇಳಿ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಹಾಗೆ ಮಾಡೋದಕ್ಕೆ ಬರಲ್ವಲ್ಲ? ಇವಾಗೆಲ್ಲ ಕಂಪ್ಯೂಟ್ರಲ್ಲಿ ಸೈನ್ ನೋಡುತ್ತೆ, ಕಂಪ್ಯೂಟರ್ ತೊಗೊಳ್ಳೋದು, ಈಗೆಲ್ಲ ಹಂಗೆ ಮೋಸ ಮಾಡೋದಕ್ಕೆ ಬರಲ್ವಲ್ಲ? ಇಲ್ಲ ಸರ್, ನಾನು ಸೈನ್ ಹಾಕಿಲ್ವಲ್ಲ. ಮತ್ತು ನಮ್ಮ ಅಮ್ಮನಿಗೆ ಹೆಂಗೆ ದುಡ್ಡು ಬಂತು ಸರ್? ಹೆಂಗೆ ದುಡ್ಡು ಬಂತು? ಯಾವುದಕ್ಕೋ ಏನೋ ಅಂತ ಹೇಳಿ ಅವರು ನಿಮಗೆ ಗೊತ್ತಿಲ್ಲದಲೇ ಹಾಕ್ಸಿರ್ತಾರೆ. ನೋಡಬೇಕಾಗಿತ್ತು ನೀವು. ಅವರು ಏನಕ್ಕೋ ಬೇಕು ಅಂತ ಹೇಳಿ ನಿಮಗೆ ಏನೋ ಒಂದು ಹೇಳ್ಬಿಟ್ಟು ಸುಳ್ಳು ಹೇಳಿ ಹಾಕ್ಸಿರ್ತಾರೆ ಕಣಪ್ಪ. ಇಲ್ಲ ಸರ್, ನಾನು ನಮ್ಮೂರಲ್ಲೇ ಇಲ್ಲ. ನಮ್ಮ ನೆಂಟರೂರಲ್ಲಿ ಸರ್ ಇರೋದು. ನನ್ನ ಹೆಂಡತಿ ಊರಲ್ಲಿ ನಾನು ಇರೋದು. ಯಾಕಂದರೆ ನಾನು ಇಲ್ಲಿ ಸ್ವಲ್ಪ ಜಗಳ ಮಾಡಿಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ. ನಾನು ಸೈನೇ ಹಾಕಿಲ್ಲ ಸರ್ ಯಾವುದಕ್ಕೂ. ನಮ್ಮಪ್ಪ ನಮ್ಮಮ್ಮನೂ ಅಲ್ಲಿಗೆ ಬಂದಿಲ್ಲ, ನಾನು ಇಲ್ಲಿಗೆ ಬಂದು ನಾನು ಸೈನ್ ಹಾಕಿಲ್ಲ. ಅದು ಹೆಂಗೆ ಹಾಕೋದಕ್ಕೆ ಸರ್ ಸಾಧ್ಯ? ಅದು ಹೆಂಗೆ ಹಾಕೋದಕ್ಕೆ ಸಾಧ್ಯ? ನಾನು ಇದರಲ್ಲಿ ತುಂಬ ಮೋಸ ನಡೀತೈತೆ ಸರ್. ನೀವು ಇದನ್ನೆಲ್ಲ ಪತ್ತೆ ಹಚ್ಚಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಸರ್. ಇದರಲ್ಲಿ ನಮ್ಮ ಅಣ್ಣನ ಕೈವಾಡ ಐತೆ, ಆ ಪೋಸ್ಟ್ ಮ್ಯಾನ್ ಕೈವಾಡ ಐತೆ. ಅದಕ್ಕೆ ನಮ್ಮ ಅಣ್ಣ ಹರ್ಷ ಮತ್ತು ಪೋಸ್ಟ್ ಮ್ಯಾನ್ಗೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ನೀವು ಬಂದು ಈಗಲೇ ಈ ಕೂಡಲೇ ನನಗೆ ಎಲ್ಲ ತನಿಖೆ ಮಾಡಿ ನನಗೆ ನೀವು ನ್ಯಾಯ ಕೊಡಿಸ್ಬೇಕು ಸರ್. ನನಗೆ ತುಂಬ ಮೋಸ ಆಗೈತೆ. ತುಂಬ ನನಗೆ ಮೋಸ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ. ಹೀಗೆಲ್ಲ ನಾವು ಮೋಸ ಮಾಡಿ ನನ್ನ ಹೆಸ್ರಿಗಿರೋ ದುಡ್ಡೆಲ್ಲ ನಾನು ಕಟ್ಟಿದ್ದೆ ಸರ್. ನಮ್ಮ ಅಮ್ಮನ ಹತ್ರ ದುಡ್ಡು ಕೊಟ್ಟು ನಮ್ಮ ಅಮ್ಮಂದೊಂದು ನ್ಯಾಮಿನಿ ಮಾಡಿಸ್ಬಿಟ್ಟು ನಾನು ಸರ್ ಕಟ್ಟಿದ್ದು. ನಮ್ಮ ಅಮ್ಮನಿಗೂ ಬರಲಿ, ನಾನು ತಪ್ಪಿದ್ರೆ ನಮ್ಮಮ್ಮ ಅಂತೇಳಿ ಇಬ್ಬರು ಅಟೆಂಚ್ ಮಾಡಿಸಿದ್ದೆ ಸರ್. ಮೇನ್ ಇವಾಗ ನನ್ನದೇ ಇರೋದು, ಅದರಲ್ಲಿ ನನ್ನ ಹೆಸರಿಗೆ ಕಟ್ಟಿದ್ದು. ಇವಾಗ ನಮ್ಮ ಅಮ್ಮನ ಹೆಸರಿಗೂ ಬರುತ್ತೆ. ಆದರೆ ನಾನು ಹೆಂಗೆ ಸೈನ್ ಹಾಕ್ತೀನಿ? ನಮ್ಮ ಅಮ್ಮನಿಗೆ ಬರಲಿ. ಇವಾಗ ನಾನು ಸೈನ್ ಹಾಕಿದ್ದು ಹೆಂಗೆ ಹಾಕ್ತೆ? ಅದು ನನ್ನ ಸೈನ್ ಅಲ್ಲ, ಆ ಫೋರ್ಜರಿ ಸೈನ್ ಹಾಕಿದ್ದಾರೆ. ಇದನ್ನ ಕಂಡುಹಿಡಿಬೇಕು ಸರ್. ಇಂಥವೆಲ್ಲ ಕಂಡುಹಿಡಿಲಿಲ್ಲ ಅಂದರೆ ತುಂಬ ಮೋಸಗಳು ಆಗ್ತಾ ಇದ್ದಾವೆ ಸರ್. ಹೀಗೆಲ್ಲ ಅಲ್ಲೂ ಇಲ್ಲೂ ಫೋರ್ಜರಿ ಸೈನ್ಗಳೆಲ್ಲ ಹಾಕಿ ತುಂಬ ಮೋಸ ಮಾಡ್ತಾ ಇದ್ದಾರೆ ಸರ್. ಪಾಪ ಇದೊಂದೇ ವಿಷಯದಲ್ಲಿ ಅಲ್ಲ ಸರ್, ಬೇರೆ ಬೇರೆ ಎಲ್ಲ ವಿಷಯದಲ್ಲೂ ಇವನಿಗೆ ಹಿಂಗೆ ಮೋಸ ಆಗೈತೆ. ಅಲ್ಲೊಬ್ಬರು ಸೈಟ್ ಒಬ್ಬರು ಈ ಥರನೇ ಮೋಸ ಮಾಡಿದ್ರು. ಆ ಸೈಟೂ ಇವಾಗ ಹಿಂಗೆ ಮಾಡ್ತಾ ಇದ್ದಾರೆ. ಬರೀ ಈ ಥರ ಮೋಸ ಆದರೆ ಜನಗಳಿಗೆ ಹೆಂಗೆ ಸರ್? ಇವನಿಗೆಲ್ಲ ಮೋಸ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲೂ ಹಿಂಗೆ ಮೋಸ ಮಾಡ್ತಾ ಇದ್ದಾರೆ. ಅಲ್ಲಿ ಸೈಟಿನ ವಿಚಾರದಲ್ಲೂ ಇವನಿಗೆ ಸೈಟು ಒಬ್ರಿಗಾಲೇ ಹೆಸ್ರಿಗೆ ಮಾಡಿಸ್ಬಿಟ್ಟು ಇವಾಗ ಮತ್ತೆ ಇವನಿಗೆ ಮಾರಿ ಇವನಿಗೂ ರಿಜಿಸ್ಟರ್ ಮಾಡಿಸಿದ್ದಾರೆ. ಇದು ಹೆಂಗೆ ಸಾಧ್ಯ ಸರ್? ಫಸ್ಟ್ ಅವ್ರಿಗೆ ಆಲ್ರೆಡಿ ಅಲ್ಲೇ ರಿಜಿಸ್ಟರ್ ಆಗಿತ್ತೆ. ಸೈಟ್ ವಿಚಾರದಲ್ಲೂ ನೀವು ಮೋಸ ಮಾಡಿದ್ದಾರೆ. ಈ ಥರ ಮೋಸಗಳಾದರೆ ಹೆಂಗೆ ಮಾಡ್ಬೇಕು ಹೇಳಿ ಸರ್? ಹೌದು ಕಿರಣ, ನೋಡು ಎಷ್ಟು ಮೋಸ ನಡೀತಾ ಐತೆ ನೋಡಲ್ಲಿ. ಇಷ್ಟೊಂದು ಮೋಸ ಮಾಡ್ತಾ ಇರೋರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಮತ್ತೆ ಧೈರ್ಯವಾಗಿ ಬಂದಿದ್ದು. ನಾನು ಬಿಡತ್ತಾ ಹೋಗಲಿ, ಸೈಟಿನ ವಿಚಾರದಲ್ಲೇ ನಾನು ಕಂಪ್ಲೇಂಟ್ ಕೊಡಬೇಕಾಯಿತು ಸರ್. ನಮ್ಮೂರಲ್ಲಿ ತುಂಬ ಮೋಸ ನಡೀತಾ ಐತೆ. ತುಂಬ ಅಂದರೆ ತುಂಬ ಮೋಸ ನಡೀತಾ ಐತೆ. ಇವಾಗ ನೀವು ಕಂಪ್ಲೇಂಟ್ ತೊಗೋಬೇಕಾಗಿರೋದು ಪೋಸ್ಟ್ ಮ್ಯಾನ್ ಮತ್ತು ನಮ್ಮ ಅಣ್ಣ ಹರ್ಷ ಮೇಲೆ. ಅವನೇ ಇದನ್ನೆಲ್ಲ ಅವನಿಗೆ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿಸಿದ್ದಾನೆ ಸರ್. ಸರಿಯಪ್ಪ, ಆಯಿತು. ನೀನು ಕಂಪ್ಲೇಂಟ್ ಕೊಟ್ಟು ಹೋಗು. ನೀನು ಯಾರ ಮೇಲೆ ಏನು ಅಂತ ಹೇಳಿ ನಾವೆಲ್ಲ ತನಿಖೆ ಮಾಡ್ತೀವಿ. ಎಲ್ಲ ತನಿಖೆ ಮಾಡಿಬಿಟ್ಟು ಹೋಗಿ ಪೋಸ್ಟ್ ಮ್ಯಾನ್ ನಾವು ಅರೆಸ್ಟ್ ಮಾಡಿಬಿಟ್ಟು ಎಲ್ಲ ತನಿಖೆ ಮಾಡಿಸ್ತೀವಿ. ಎಲ್ಲ ನಿನ್ನ ಸೈನ್ ಎಲ್ಲ ಚೆಕ್ ಮಾಡಿಸಿ ಅದೆಲ್ಲಿಂದ ಯಾವಾಗ ಹಿಂಗೆ ಆಗೈತೆ ಎಲ್ಲ ನಾವು ಪತ್ತೆ ಹಚ್ಚುತ್ತೀವಿ. ನಿನಗೇನೇ ಮೋಸ ಆಗಿದ್ರು ನಾವು ನ್ಯಾಯ ದೊರಕಿಸ್ಕೊಡ್ತೀವಪ್ಪ. ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ, ಕಂಪ್ಲೇಂಟ್ ಕೊಟ್ಟು ಹೋಗು ಸರ್. ನಿಜವಾಗ್ಲೂ ನೀವೆಲ್ಲ ಎಳೆ ಬಿಚ್ಚಬೇಕು ಸರ್. ಅದೆಲ್ಲ ಆಗೈತೆ ಏನು ಅಂತ ಹೇಳಿ ಎಳೆಯಾಗಿ ಎಲ್ಲನ ಸತ್ಯ ಬಯಲು ಮಾಡಬೇಕು ಸರ್. ಅಲ್ಲ ನೋಡಿ ಸರ್, ಎಂಥ ಮೋಸಗಾರರು ಇರ್ತಾರೆ ಇಡೀ ಪ್ರಪಂಚದಲ್ಲಿ. ಎಂಥ ಮೋಸಗಾರರು ಇರ್ತಾರೆ. ಹೆಂಗೆ ಮೋಸ ಮಾಡಿ ಹೆಂಗೆ ಉದ್ಧಾರ ಆಗೋದಕ್ಕೆ ನೋಡ್ತಾರೆ ನೋಡಿ ಸರ್. ಸರಿ ಆಯಿತು, ಕಂಪ್ಲೇಂಟ್ ಕೊಡಿ. ಅಲ್ಲಿ ನೀವಲ್ಲಿ ಬರ್ಸೋಗಿ. ಅಲ್ಲಿ ಇವ್ರಿದ್ದಾರೆ, ಇವರೇ ಕುಮಾರ್ ಅವರೇ. ಕುಮಾರ್ ಇಲ್ಲಿ ನೋಡಿ, ಇವ್ರದ್ದು ಸ್ವಲ್ಪ ಕಂಪ್ಲೇಂಟ್ ತೊಗೊಳ್ಳಿ. ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗಿ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ ಕಣೋ. ಇಷ್ಟು ದಿವಸ ಸುಮ್ಮನೆ ಇದೆಯಾ? ಸೈಟಿನ ವಿಚಾರದಲ್ಲೂ ತೊಂದರೆ ಅದ, ಬಾರಲ್ಲ ಕಿರಣ, ಹೋಗೋಣ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ನೀನು ನಾನು ಕರೆದಿದ್ರೆ ಸಾಕಾಗಿತ್ತು. ನಾನು ಬರ್ತಾ ಇದ್ದೆ. ನೀನು ಏನು ಒಂದು ಮಾತು ಹೇಳಲಿಲ್ಲ ನನಗೆ. ನನಗಿಂಥ ಜನಗಳು ಇರ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಕಣೋ ಕಿರಣ. ನಾನು ಏನೋ ಬಿಡು, ಇಂಥ ಜನ ಇರೋದಿಲ್ಲ, ಒಳ್ಳೆಯವ್ರು ಇರ್ತಾರೆ ಅಂತ ಹೇಳಿ ನಾನು ನಂಬಿದ್ದೆ ಅಲ್ಲ. ಬಿಡು, ಸೈಟ್ ಕಡಿಮೆ ಕೊಡ್ತಾರಲ್ಲ ಅಂತ ಹೇಳಿ ನಾನು 1 ಲಕ್ಷ ಕಡಿಮೆ ಆಗುತ್ತಲ್ಲ ಅಂತ ಹೇಳಿ ತೊಗೊಬಿಟ್ಟೆ. ಅದಾದರೆ ಈ ಥರ ಮೋಸ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಕಿರಣ. ಬರೋ, ಅಲ್ಲಿ ಅವ್ರು ಬರ್ಕೊಂತಾರೆ ಸಾಹೇಬ್ರು, ಹೇಳನ್ ಬಾ. ಯಾವುದಪ್ಪ? ಯಾವ ಪೋಸ್ಟ್ ಆಫೀಸಲ್ಲಿ ನಿಮಗೆ ಮೋಸ ಆಗಿರೋದು? ಸರ್, ಗುಡ್ಡೆಮಾರನಹಳ್ಳಿ ಪೋಸ್ಟ್ ಆಫೀಸಲ್ಲಿ ನಿಂಗೇಶಿ ಅನ್ನೋರು ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಕೆಲಸನ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹಾಗೆ
ಚಂದ್ರಪ್ಪನ ಮಗ ದೊಡ್ಡ ಮಗ ಹರ್ಷ ಇವನ ಮೇಲೆ ಕಂಪ್ಲೇಂಟ್ ತಗೊಳ್ಳಿ ಸರ್. ಅವನು ನಮ್ಮಣ್ಣ ನನಗೆ ಮೋಸ ಮಾಡಿದ್ದಾನೆ. ನನ್ನ ಹೆಸರಲ್ಲಿರೋ ದುಡ್ಡ ನಮ್ಮ ಅಮ್ಮನ ಹತ್ರನ ಹಿಂಗೆ ಮೋಸ ಮಾಡಿಸ್ಬಿಟ್ಟು ಹಿಂಗೆ ಸೈನ್ ಹಾಕಿ ಅವನೇ ಎಲ್ಲನ ಪೋಸ್ಟ್ ಮ್ಯಾನು ಇಬ್ಬರು ಜೊತೆ ಆಗ್ಬಿಟ್ಟು ನಮ್ಮ ಅಣ್ಣನೂ ಅವನು ಜೊತೆ ಆಗ್ಬಿಟ್ಟು ಹಿಂಗೆ ಮಾಡಿದ್ದಾರೆ ಸರ್. ಸರಿಯಾಗಿ ಚೆಕ್ ಮಾಡಿದ್ರ ನಿಮ್ಮ ಸೈನೋ ಹೇಗೋ ಅಂತ ಹೇಳಿ ನೀವು ಸರಿಯಾಗಿ ಚೆಕ್ ಮಾಡಿದ್ರು? ತೋರಿಸಿದ್ರು ಸರ್, ವಾಟ್ಸಪ್ ಹಾಕೊಂಡು ತೋರಿಸಿದ್ರು. ಆದರೆ ಅದು ವಾಟ್ಸಪ್ಪಲ್ಲಿ ಸರಿಯಾಗಿ ಕಾಣಲಿಲ್ಲ. ಇವನ್ ಸೈನೋ ಏನೋ ಅಂತ ಹೇಳಿ ಗೊತ್ತಾಗಲಿಲ್ಲ ಸರ್. ಅದು ಗೊತ್ತಾಗ್ತಾ ಇಲ್ಲ. ಹಿಂಗೆ ಈ ಥರ ಮಾಡಿಬಿಟ್ರೆ ಹೆಂಗೆ ಸರ್? ಹೆಂಗೆ ಹೇಳಿ? ಸುಮ್ಮನೆ ಹಿಂಗೆ ಫೋರ್ಜರಿ ಸೈನ್ ಹಾಕ್ಸ್ಕೊಬಿಟ್ಟು ಹಿಂಗೆ ಎಷ್ಟು ಜನಕ್ಕಂತ ಮೋಸ ಮಾಡ್ತಾರೆ. ಹಿಂಗೆ ಇವನಿಗೆ ಎಷ್ಟರಲ್ಲಿ ಮೋಸ ಆಗೈತಾ ಗೊತ್ತಾ ಸರ್? ಈ ಥರದ್ದೆಲ್ಲ ಎಲ್ಲಿಂದ ಆಗುತ್ತೆ ಏನು ಅಂತ ಹೇಳಿ ಎಲ್ಲ ನೀವು ಎಳಿಯಾಗಿ ಬಿಚ್ಚಬೇಕು ಸರ್. ಓಕೆಪ್ಪ, ನಮ್ಮ ಸಾಹೇಬ್ರ ಕೈಗೆ ಸಿಕ್ಬಿಟ್ರೆ ಇಂಥವ್ರನ್ನೆಲ್ಲ ಅದು ಎಲ್ಲಿಂದ ಆಯಿತು ಏನಾಯಿತು ಅಂತ ಎಳಿಯಾಗಿ ಎಲ್ಲ ಬಿಚ್ಚುತ್ತಾರೆ. ಸುಮ್ಮನಿರಿ. ಆದರೂ ಸಾಕಾಗೈತಿ. ಹರ್ಷ ನನ್ನ ಮೇಲೂ ಕಂಪ್ಲೇಂಟ್ ತಗೊಳ್ಳಿ ಸರ್. ವಾಟ್ಸಪ್ ಮಾಡಿಸ್ಕೊಬಿಟ್ಟು ನಿಮ್ಮದೇ ಸೈನ್ ಇದು ಅಂತ ಹೇಳಿ ಯಾವುದೋ ಒಂದು ಸೈನಿಂದ ನನ್ನದೇ ಫೋಟೋ ಹೊಡೆದ್ಬಿಟ್ಟು ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಸೈನ್ ಮಾಡಿಲ್ಲ ಅಂದಮೇಲೆ ನಾನು ಊರಲ್ಲಿ ಇಲ್ಲ ಅಂದಮೇಲೆ ಈಗ ಮನೇಲಿ ಇದ್ದಿದ್ರೆ ಸರ್ ಏನೋ ಒಂಥರ ನಂಬ್ತಾ ಇದ್ದೆ. ಮನೇಲಿ ಇಲ್ವಲ್ಲ ನಾನು ಇರೋದು ನೋಡಿದ್ರೆ ನಾನು ಹೆಂಡ್ತಿ ಊರಲ್ಲಿ ಇದ್ದೀನಿ. ನಾನು ಅಲ್ಲಿಗೆ ಬಂದು ಯಾರು ಸೈನ್ ಹಾಕ್ಸ್ಕೊಳಕ್ಕೆ ಯಾರೂ ಬಂದೇ ಇಲ್ಲ. ಅಂಥದ್ರಲ್ಲಿ ಹೆಂಗೆ ಸೈನ್ ಹಾಕೋದಕ್ಕೆ ಸಾಧ್ಯ? ಹೆಂಗೆ ನಾನು ಸೈನ್ ಹಾಕೋದಕ್ಕೆ ಸಾಧ್ಯ? ಇಲ್ಲಿದ್ದಿದ್ರೆ ಬಿಡಪ್ಪ ಏನಾದರೂ ಸುಳ್ಳು ಹೇಳಿ ಹಾಕ್ಸಿದ್ದಾರೆ ಅನ್ಬೋದಾಗಿತ್ತು. ಇದು ನಂಬಂಥ ವಿಚಾರನ ಹೇಳಿ ಸರ್ ನೀವೇನೆ. ಕಂಪ್ಲೇಂಟ್ ತೊಗೊಳ್ಳಿ ಸರ್, ಬರ್ಕೊಳ್ಳಿ ಎಲ್ಲನ. ಬರ್ಕೊಂಡಿದ್ದೀವಿ, ಕಂಪ್ಲೇಂಟ್ ಎಲ್ಲ ತೊಗೊಂಡಿದ್ದೀವಿ. ಬರ್ತಾರೆ ಸಾಹೇಬ್ರೆಲ್ಲ ತನಿಖೆ ಮಾಡ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಸರ್. ನಿಮಗೆ ಸ್ವಲ್ಪ ಏನು ಬೇಕು ಖರ್ಚಿಗೆ ಅದನ್ನೆಲ್ಲ ನಾನು ಕೊಡ್ತಾನೆ ಸರ್. ನಿಮಗೇನೇನು ಮೋಸ ಮಾಡೋದಿಲ್ಲ ಸರ್. ಸರಿಯಪ್ಪ, ಆಯಿತು. ನಮ್ಮ ಸಾಹೇಬ್ರಿಗೆ ಹೇಳ್ತೀನಿ, ಬರ್ತೀವಿ. ಇವಾಗ ಜೀಪ್ ತೊಗೊಂಡು ಬರ್ತೀವಿ. ನಮ್ಮ ಅಣ್ಣಯ್ಯ ಇವನಿಗೇನು ಗೊತ್ತಾಗಲ್ಲ, ಇವನೇನು ತಲೆ ಕೆಡಿಸ್ಕೊಂಬಲ್ಲ, ನಾನು ಏನೇ ಮೋಸ ಮಾಡಿದ್ರು ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ಟಿದ್ದಾನೆ ಕಣೋ ಕಿರಣ. ನಾನು ನಿನಗೆ ಹೇಳಿದ್ರೆ ಯಾವತ್ತೋ ನೀನು ನನಗೆ ಇದೆಲ್ಲ ಬಗೆಹರಿಸ್ಕೊಡ್ತಿದ್ದೆ. ನಾನು ಬಿಡತ್ತ ನೀನು ಯಾವ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತ ನಿನಗೆ ಹೇಳಲಿಲ್ಲ ಕಣೋ. ಹೆಂಗೆ ಹೊತ್ಲಾಗ ಇವತ್ತು ಕರ್ದಿದ್ದಕ್ಕೆ ಬಂದೆ ಅಂತ ನನ್ನ ಸಹಾಯಕ್ಕೆ ಫ್ರೆಂಡಾಗಿ ಬಂದಿದ್ಕೂ ಇವತ್ತು ನನಗೆ ಎಷ್ಟು ಸಹಾಯ ಮಾಡ್ತಾ ಇದೆಯಾ. ನಿನ್ನಂಥ ಫ್ರೆಂಡ್ ಪಡಿಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದು ನಾವು. ಮತ್ತು ಪಾಪ ನೀನು ಈ ಥರ ಮೋಸ ಮಾಡ್ತಾ ಇದ್ದಾನೆ ಅಂದರೆ ನಿಮ್ಮಣ್ಣ ಕಾರ್ ತೊಗೊಂಡಿದ್ದಾನೆ, ಅವ್ರದ್ದು ಹೊಲ ಕೊಟ್ಟಿದ್ದಾರೆ, ನೆಂಟರು ಬೇಜಾನೆಲ್ಲ ಆಸ್ತಿ ಮಾಡ್ಕೊಂಡ್ರು ಏನು ದುರಾಸೆ ನಿಮ್ಮ ಅಣ್ಣನಿಗೆ? ಏನು ದುರಾಸೆ ಅಂತ. ಅಯ್ಯೋ, ಇಂಥ ದುರಾಸೆ ಪಡೋರನ್ನ ಎಲ್ಲೂ ನೋಡಲಿಲ್ಲಪ್ಪ ನಾನು. ತುಂಬ ದುರಾಸೆ ಹಂಗಾದ್ರು ನಿಮ್ಮ ಅಣ್ಣನಿಗೆ. ಅದಕ್ಕೆ ಕಣೋ ಎಲ್ಲದರಲ್ಲೂ ಮೋಸ, ನನಗೆ ಎಲ್ಲದರಲ್ಲೂ ಮೋಸ. ಇವಾಗ ಹೊಲ ಎಲ್ಲ ಕಳೆದ್ರ ಬಿಡು ಹೋಗ್ಲಿ, ಅದೇನು ಹೊಲ ಇವಾಗ ನನಗೇನು ಅವಾಗೇನೋ ಗೊತ್ತಾಗಲಿಲ್ಲ, ಹೋಯ್ತು ಹೊಲದ ಬೇಡ. ಇವಾಗ ಮನೆದಾದ್ರೂ ಭಾಗ ಮಾಡಬೇಕಾ? ಮನೆದು ಭಾಗ ಇಲ್ಲ. ನನಗೆ ಕೊಡೋದಿಲ್ಲ ಕಣೋ, ಕೊಡೋದಿಲ್ಲ, ಬೇಡ, ಇದರಲ್ಲೇ ಇರೋಣ. ನಮ್ಮಪ್ಪ ನಮ್ಮ ಅಮ್ಮನಿಗೆ ಚೆನ್ನಾಗಿ ತಾಯಿಯಾಗಿ ತುಂಬಿಟ್ಟಿದ್ದಾನೆ. ಅವ್ನು ನೋಡ್ಕೊಂಬಲ್ಲ ಬೇರೆ ಹೋಗ್ಬಿಟ್ರೆ ಅಂತ ಹೇಳಿ. ಅದಕ್ಕೆ ನಾವು ಇರೋವರೆಗೂ ನಾವು ಯಾರಿಗೂ ಕೊಡೋಲ್ಲ ಅಂತ ಅವರು ಹೇಳ್ತಾರೆ, ಇವರು ಹಂಗೆ ಹೇಳ್ತಾರೆ. ಇವನೇನು ಇಲ್ಲಿಂದ ಓಡಿಸ್ಬಿಟ್ರೆ ಎಲ್ಲ ನನಗೆ ಆಗುತ್ತೆ ಅಂತ ನಮ್ಮ ಅಣ್ಣನ ಪ್ಲಾನ್ ಕಣೋ ಕಿರಣ. ನಮ್ಮ ಅಣ್ಣನ ಪ್ಲಾನ್ ಇದೆ. ನೀವು ಯಾಕೆ ಹೋಗಬೇಕು? ನೀವು ಹೋಗ್ಬಾರ್ದು. ಇವಾಗ ನನ್ನ ಹೆಂಡತಿ ಪ್ರೆಗ್ನೆಂಟ್ ಕಣೋ ಕಿರಣ. ಅವಳಿಗೆ ಊಟ ಸೇರೋದಿಲ್ಲ, ಆಗೋದಿಲ್ಲ, ಸುಸ್ತಾಗುತ್ತೆ ಕೆಲಸ ಮಾಡೋದಕ್ಕೆ. ಅದಕ್ಕೇ ಅಲ್ಲಿದ್ದೀವಿ ಅಷ್ಟೇ, ಬರ್ತೀವಿ. ನಮಗೆ ಸ್ವಲ್ಪ ಪಾಪ ದೊಡ್ಡದಾಗ್ತಿದ್ದಂಗೆ ಬಂದುಬಿಡ್ತೀವಿ. ಇನ್ನೊಂದು ವರ್ಷ ಕಣೋ, ಇನ್ನೊಂದು 6 ತಿಂಗಳು 1 ವರ್ಷ ಇರ್ತೀವಿ ಅಷ್ಟೇ. ಸರಿ ಆಯ್ತು, ಹಂಗಾದ್ರೆ ಅಲ್ಲೇ ಇರು. ಸುಮ್ಮನೆ ಯಾಕೆ ಇವ್ರುಗಳ ಮಧ್ಯೆ ಸುಮ್ಮನೆ ಜಗಳದಲ್ಲಿ ಪಾಪ ಅವ್ರಿಗೂ ಯಾಕೆ? ಮಾಮೂಲಿ ಆಗಿರೋರಾಗಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು. ಪ್ರೆಗ್ನೆಂಟ್ ಇದ್ದೀರಾ ಅಂತ, ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾ ಇದೆಯಾ? ನೋಡ್ಕೊಂಡು ಹುಷಾರಾಗಿ ನೋಡ್ಕೊ, ತಲೆ ಕೆಡಿಸ್ಕೊಬೇಡ. ಇವ್ರದ್ದು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಇವರೆಲ್ಲ ಬಂದು ಎಳಿಯಾಗಿ ಎಲ್ಲ ಬಿಚ್ಚುತ್ತಾರೆ. ಸುಮ್ಮನಿರು. ಎಲ್ಲಿ ಏನೇನಾಗೈತೆ, ಯಾವಾಗ ಏನಾಯಿತು ಎಲ್ಲನ ತನಿಖೆ ಮಾಡ್ತಾರೆ. ಯಾವುದೋ ಒಂದು ಫೋಟೋ ವಾಟ್ಸಪ್ ಹಾಕ್ಸ್ಕೊಬಿಟ್ಟು ನಿನ್ನ ಸೈನೇ ನೋಡು ಅಂತ ಹೇಳಿ ತೋರಿಸ್ತಾ ಇದ್ದಾನೆ ಪೋಸ್ಟ್ ಮ್ಯಾನ್. ಅದಕ್ಕೆ ನನ್ನ ಮಗನೇ ನಂದಲ್ಲ ಕಣಲೆ ಅಂತ ಹೇಳಿ ನಾನು ಕೊಳ್ಪಟ್ಟನ್ನ ಇಟ್ಕೊಂಡು ಜಾಡ್ಸೋದಕ್ಕಂತ ಹೋದೆ. ಅದಕ್ಕೆ ನಾನು ಕೈ ಮಾಡಬಾರ್ದು. ಇದೆಲ್ಲನ ಕಂಪ್ಲೇಂಟ್ ಎಲ್ಲಿ ಕೊಟ್ಟು ಎಲ್ಲಿ ಬಿಗಿ ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಅಣ್ಣನ ಮೇಲೂ ಇವಾಗ ಪೋಸ್ಟ್ ಮ್ಯಾನ್ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವಾಗ ಬರ್ತಾರೆ ಪೊಲೀಸ್ನವರು, ಎಲ್ಲ ತನಿಖೆ ಮಾಡ್ತಾರೆ, ಎಲ್ಲ ನನ್ನ ಸೈನ್ ಎಲ್ಲ ತೆಗಿಸ್ತಾರೆ. ಎಲ್ಲಿಂದ ಆಯಿತು ಹೇಗಾಯಿತು ಅಂತ ಎಲ್ಲ ಕಂಡುಹಿಡಿತಾರೆ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.